ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಓಕೆ, ಮಾರ್ಕನ ಬರೆದ ಶುಭ ಸಂದೇಶದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ದೋ. ಸಂತ ಮಾರ್ಕನ ಶುಭ ಸಂದೇಶ ವಿವರಣೆ ಭಾಗ 8 ಬ್ರದರ್. ಭಾಗ 8. ಪ್ರೈಸ್ ದಿ ಲಾರ್ಡ್. ಭಾಗ 8. ಮಾರ್ಕನ ಬರೆದ ಶುಭ ಸಂದೇಶದಲ್ಲಿ ಅತಿ ಪ್ರಮುಖವಾದ ಒಂದು ವಾಕ್ಯ ಅಂತ ಹೇಳಿದ್ರೆ, ಅತಿ ಪ್ರಮುಖವಾದ ಒಂದು ವಾಕ್ಯ ಅಂತ ಹೇಳಿದ್ರೆ, ಮಾರ್ಕ 7ನೇ ಅಧ್ಯಾಯ ವಾಕ್ಯ 6ರಿಂದ 9 ತನಕ ಓದಿ. ಅದಕ್ಕೆ ಯೇಸು, ಕಪಟಿಗಳೇ, ನಿಮ್ಮ ವಿಷಯದಲ್ಲಿ ಯೆಶಾಯನು ಎಷ್ಟೊಂದು ಚೆನ್ನಾಗಿ ಪ್ರವಾದಿಸಿದ್ದಾನೆ. ಬರಿಯ ಮಾತಿನ ಮನ್ನಣೆ ನೀಯುತ್ತಾ, ಹೃದಯವನ್ನು ದೂರವಿರಿಸುತ್ತಾ, ನರಕಲ್ಪಿತ ಕಟ್ಟಳೆಗಳನ್ನೇ ದೇವರ ವಾಕ್ಯವೆಂದು ಉಪದೇಶಿಸುತ್ತಾ, ಈ ಜನರಿಗೆ ಮಾಡುವ ಆರಾಧನೆ ವ್ಯರ್ಥ ಎಂದರು ದೇವರು. ನೀವು ದೇವರ ಆಜ್ಞೆಯನ್ನು ತೊರೆದು ಮಾನವ ನಿರ್ಮಿತ ಸಂಪ್ರದಾಯಗಳನ್ನು ನಿಷ್ಠೆಯಿಂದ ಪರಿಪಾಲಿಸುತ್ತಿದ್ದೀರಿ. ಸಂಪ್ರದಾಯದ ನೆವದಲ್ಲಿ ದೇವರ ಆಜ್ಞೆಗಳನ್ನು ನೀವು ಜಾಣ್ಮೆಯಿಂದ ಬದಿಗೊತ್ತಿರುವುದು ಬಲು ಚೆನ್ನಾಗಿದೆ. ಪ್ರೈಸ್ ದಿ ಲಾರ್ಡ್. ನೋಡಿ, ಮಾರ್ಕರು ಮೊದಲನೇ ಬಾರಿ ಬರೆಯುವಾಗ ಇಂಥ ಒಂದು ಕಠಿಣವಾದ ಭಾಷೆಗಳ ಮುಖಾಂತರ ಬಳಸಿದ್ದಾರೆ. ಕಪಟಿಗಳೇ ಆ ಥರ ಹೇಳಿದ್ರೆ ಎಂಥವ್ರಿಗೂ ಕೋಪ ಬರುತ್ತಾ? ಕಪಟಿಗಳೇ ಅಂತ ಹೇಳ್ಬೇಕಾದ್ರೆ ಎಂಥವ್ರಿಗೂ ಅಷ್ಟೇ ಕೋಪ ಬಂದೇ ಬರುತ್ತೆ. ನೋಡಿ, ಅಲ್ಲಿ ವಾಕ್ಯದಲ್ಲಿ ಹೇಳ್ತಾರೆ, ನೀ ಮಾಡುವ ಆರಾಧನೆ ವ್ಯರ್ಥ. ಕಾರಣ ಏನು? ಕಾರಣ, ನೀನು ಆರಾಧನೆ ಮಾಡುತ್ತಿರುವುದು ಬರೀ ಬಾಯಿ ಮಾತಿನಿಂದ, ಹೃದಯದಿಂದ ಅಲ್ಲವೇ ಅಲ್ಲ. ಪ್ರೈಸ್ ದಿ ಲಾರ್ಡ್. ಅದಾದ ಮೇಲೆ 2ನೇ ಪಾಯಿಂಟ್ ಹೆಂಗೆ ಬಳಸ್ತಾರೆ ನೋಡಿ, ಯಾವ ರೀತಿ ಬಳಸ್ತಾರೆ ಅಂತಾರೆ. ನೀನು ನರಮಾನವ ಅಥವಾ ಮಾನವ ನಿರ್ಮಿತ ಸಂಪ್ರದಾಯದ ಪ್ರಾರ್ಥನೆಗಳನ್ನು ಮಾಡ್ತಾ ಇದೀಯಾ? ಸಂಪ್ರದಾಯದ ಪ್ರಾರ್ಥನೆ. ಪ್ರೈಸ್ ದಿ ಲಾರ್ಡ್. ನೇರವಾಗಿ ಹೇಳ್ತಾರೆ. ಈಗ ನಾವು ಒಂದು ನಮ್ಮ ಲ್ಯಾಂಗ್ವೇಜಲ್ಲಿ, ನಮ್ಮ ಭಾಷೆಯಲ್ಲಿ ಹೇಳ್ಬೇಕಂತ ಹೇಳಿದ್ರೆ ಅದು ಯಾವ ರೀತಿ ಹೇಳ್ತಾರೆ? ನೀನು ಮಾಡ್ತಾ ಇರೋದೇ ಸರಿ ಇಲ್ಲಪ್ಪ. ನಾವೇನಾದರೂ ಪ್ರಾರ್ಥನೆ ಗ್ರೂಪಲ್ಲಿ ನೀನು ಮಾಡ್ತಾ ಇರೋದು ಸರಿ ಇಲ್ಲ ಅಂತೇಳಿ ನೆಕ್ಸ್ಟ್ ಅವ್ರು ಏನು ಮಾಡ್ತಾರೆ? ನಾನು ಬರಲ್ಲ ಬ್ರದರು, ಏನು ಹಂಗೆ ಮಾತಾಡ್ತಾರೆ? ಏನು ಬೋಧಕರಿಗೆ ಒಂದು ಸ್ವಲ್ಪ ತಾಳ್ಮೆ ಬೇಡವಾ? ಬೋಧಕರು ಅಂದರೆ ಏನು? ಅವರೆಲ್ಲ ಸಹಿಸ್ಕೊಬೇಕು. ಹೌದು, ಅವರೆಲ್ಲ ಸಹಿಸ್ಕೊಳ್ಬೇಕು. ನಾವು ಊಟನ ಬಾಯಲ್ಲೂ ತಿಂತೀವಿ, ಅವ್ರು ಸಹಿಸ್ಕೊಬೇಕು. ಕೆಲವು ಟೈಮಲ್ಲಿ ಮೂಗಲ್ಲೂ ತಿಂತೀವಿ, ಸಹಿಸ್ಕೋಬೇಕು ಅವ್ರು ಬೋಧಕರು. ಕೆಲವು ಬಾರಿ ನಾವು ಕಿವಿಲ್ಲೂ ತೂರಿಸ್ಕೊಳ್ತೀವಿ, ಕಿವಿಲ್ಲೂ ಇಟ್ಕೊಳ್ತೀವಿ, ಹಿಂಗೆ ಅನ್ನನ ಈ ಕಡೆ ಅನ್ನ ಇಟ್ಕೊಳ್ತೀವಿ, ಈ ಕಡೆ ಸಾರು ಇಟ್ಕೊಳ್ತೀವಿ. ಆಗಲೂ ಕೂಡ ಅವ್ರು ಕೇಳಿಸ್ಕೊಳ್ಬೇಕು. ಯಾಕೆ? ತಾಳ್ಕೋಬೇಕು ಅವರು. ಕಾರಣ, ಅವ್ರು ಬೋಧಕರು. ಅವರು ಬೋಧಕರು. ಪ್ರೈಸ್ ದಿ ಲಾರ್ಡ್. ಯಾಕೆ ನಮ್ಮ ಟೀಮಲ್ಲಿ ಎಷ್ಟೋ ಜನ ಹೇಳಿಲ್ವ ನನಗೆ, ಬ್ರದರ್ ನೀವೆಲ್ಲ ಕೋಪ ಮಾಡ್ಕೋಬಾರ್ದು ಬ್ರದರ್, ನೀವ್ಯಾಕೆ ಕೋಪ ಮಾಡ್ಕೊತೀರ? ನೀವೆಲ್ಲ ಬೋಧಕರು ಬ್ರದರ್, ನಿಮ್ಮಲ್ಲಿ ತಾಳ್ಮೆ ಇರಬೇಕು ಬ್ರದರ್. ತಾಳ್ಮೆ ಇರಬೇಕು. ಆದರೆ ಮಾರ್ಕ ಹೇಳ್ತಾರೆ, ಕಪಟಿಗಳೇ,
ಕಪಟಿಗಳೇ ಎಂಬ ಪದವನ್ನು ಮಾರ್ಕ ಬಳಸ್ತಾರೆ. ಪ್ರೈಸ್ ದಿ ಲಾರ್ಡ್. ಅದಾದಮೇಲೆ ಯೋಹಾನ ಹೆಂಗೆ ಬಳಸ್ತಾರೆ ನೋಡಿ. ಯೋಹಾನ ಬಳಸುವಂಥದ್ದು ಇವರು ಯಾರು, ನಮ್ಮ ಯೇಸು ಸ್ವಾಮಿ ಬಳಸುವಂಥ ಪದಗಳು. ಯೇಸು ಸ್ವಾಮಿ ಯಾವ ರೀತಿ ಬಳಸ್ತಾರೆ ಮತ್ತಾಯನ ಬರೆದ ಶುಭ ಸಂದೇಶದಲ್ಲಿ? ಸುಣ್ಣ ಬಳಿದ ಸಮಾಧಿಗಳೇ. ಆಮೇಲೆ ಯೋಹಾನ ಬಳಸ್ತಾರೆ, ಎಲೆ ವಿಷ ಸರ್ಪದ ಪೀಳಿಗೆಯೇ. ಪ್ರೈಸ್ ದಿ ಲಾರ್ಡ್. ಯಾವ ರೀತಿ ಬಳಸ್ತಾರೆ ನೋಡಿ, ಯಾವ್ಯಾವ ರೀತಿ ಪದಗಳನ್ನು ಬಳಸ್ತಾರೆ. ಬಳಸಲಿಕ್ಕೆ ಒಂದು ಕಾರಣ ಇದೆ. ಯಾಕಂದರೆ ಅವರು ಸತ್ಯ ನುಡಿತಾ ಇದ್ದಾರೆ, ಸುಳ್ಳು ಬೋಧಿಸ್ತಾ ಇಲ್ಲ. ಅದಕ್ಕೋಸ್ಕರ ಅವರಿಗೆ ಕೋಪ ಬರುತ್ತೆ. ಇಷ್ಟೆಲ್ಲ ನಾವು ಸತ್ಯ ತಿಳಿಸ್ಕೊಟ್ರು ಇವರು ಮತ್ತೆ ಸುಳ್ಳಿನ ಕಡೆನ ಹೋಗ್ತಾ ಇದ್ದಾರಲ್ಲ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಾ ಇದೆ ನಿಮಗೆ? ಅರ್ಥ ಆಗ್ತಾ ಇದೆಯಾ? ಮಾನವ ನಿರ್ಮಿತ ಸಂಪ್ರದಾಯಗಳನ್ನು ನೀವು ಪರಿಪಾಲಿಸಿಕೊಂಡು ದೇವರ ಆಜ್ಞೆಯನ್ನ, 3ನೇ ಪಾಯಿಂಟ್, ದೇವರ ಆಜ್ಞೆಯನ್ನ ದೂರ ತಳ್ಳಿದ್ದೀರಿ. ಪ್ರೈಸ್ ದಿ ಲಾರ್ಡ್. ದೂರ ತಳ್ಳಿದ್ದೀರಿ ನೋಡಿ. ನಿಜನೂ ಕೂಡ ನಿಜ, ಅದಿಲ್ಲ ಅಂತಲ್ಲ. ಈಗಿನ ಕಾಲದಲ್ಲಿ ನಾನು ನೋಡಿರೋ ಪ್ರಕಾರ ಈಗಲೂ ಕೂಡ ಎಷ್ಟು ಗಂಭೀರವಾಗಿ ನೋಡಿ. ಒಂದು ಅರ್ಧ ಗಂಟೆಯಲ್ಲಿ ಒಂದು ಸಂದೇಶ ರೆಡಿ ಆಯಿತು. ನನಗೆ ಇವತ್ತು ಈ ಒಂದು ಸಂದೇಶ ತಿಳಿಸ್ಲಿಕ್ಕೆ ನನಗೆ ಸ್ವಲ್ಪ ಏನು ಹೇಳ್ತಾರೆ, ಈ ಸಂದೇಶ ಕೊಟ್ಟಾಗ ಅದರ ಸಂದೇಶವನ್ನು ನಾನು ನಿಮ್ಗೆ ತಿಳಿಸ್ತೀನಿ ನೋಡಿ. ದೇವರ ಆಜ್ಞೆಯನ್ನು ದೂರ ತಳ್ಳಿದ್ದೀರಿ. ಹೇಗೆ ಅಂತ ಹೇಳಿದ್ರೆ, ಯಾವ ರೀತಿ ಅಂತ ಹೇಳಿದ್ರೆ, ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಇದು ಲೋಕ ಅಂದರೆ 100% ಇರಬೇಕಲ್ವಾ? 100% ಇರಬೇಕು. 100% ಅಂದರೆ ಲೋಕ. ಈ 100% ಅಲ್ಲಿ ಲೋಕದಲ್ಲಿ 50% ಎಷ್ಟು? 50% ಜನ ನೀವು ನಂಬ್ತಿರೋ ಇಲ್ವೋ ಗೊತ್ತಿಲ್ಲ, ಇವತ್ತಿಗೂ ಅವರು ಲೂಕನು ಬರೆದ ಶುಭ ಸಂದೇಶ, ಲೂಕ 1ನೇ ಅಧ್ಯಾಯ ವಾಕ್ಯ 26ರಿಂದ 56, ಅದೇ ಲೂಕ 2ನೇ ಅಧ್ಯಾಯ ವಾಕ್ಯ 1ರಿಂದ 20ನೇ ಅಧ್ಯಾಯ, ಅಂದರೆ ಲೂಕನ 1-2 ಅಧ್ಯಾಯದಲ್ಲೇ ಇನ್ನೂ ಕುಳಿತಿದ್ದಾರೆ. ಲೂಕನು ಬರೆದ ಶುಭ ಸಂದೇಶ 1ನೇ ಅಧ್ಯಾಯ ಹಾಗೂ 2ನೇ ಅಧ್ಯಾಯದಲ್ಲೇ 50% ಜನ ಕುಳಿತಿದ್ದಾರೆ. ನಿಮ್ಗೆ ಗೊತ್ತಿಲ್ಲ ಎಷ್ಟು? 50% ಜನ ಏನಾಗಿದ್ದಾರೆ? ಪ್ರೈಸ್ ದಿ ಲಾರ್ಡ್. ಕೇಳಿಸ್ಲಿಲ್ಲ ಮತ್ತೊಮ್ಮೆ ಕೇಳಿಸ್ಕೊಳ್ಳಿ, ಮತ್ತೊಮ್ಮೆ ಕೇಳಿ, ತಿಳಿಸ್ಕೊಡ್ತೀನಿ. 100% ಅಲ್ಲಿ 50% ಜನ ಇವತ್ತಿಗೂ ಕೂಡ ಲೂಕನು ಬರೆದ ಶುಭ ಸಂದೇಶ ವಾಕ್ಯ 1 ಹಾಗೂ 2ನೇ ಅಧ್ಯಾಯದಲ್ಲಿ ಇನ್ನೂ ಕುಳಿತಿದ್ದಾರೆ. ಇಲ್ಲಿ ಯಾರನ್ನ ಪ್ರಮುಖವಾಗಿ ನಾವು ಕಾಣ್ಬೋದು ಅಂತ ಹೇಳಿದ್ರೆ, ಮಾತೆ ಮರಿಯಳನ್ನು, ಪ್ರಭುವಿನ ತಾಯಿ ಮರಿಯಳು. ಪ್ರೈಸ್ ದಿ ಲಾರ್ಡ್. 50% ಜನ, 50% ನನಗೆ ತಿಳಿಸಿದ ಹಾಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಬಟ್ ಅದು ಎಷ್ಟು ಸರಿನೋ ಎಷ್ಟು ತಪ್ಪು ನನಗೆ ಗೊತ್ತಿಲ್ಲ. ಬಟ್ ನಿಮ್ಮ ಅನಿಸಿಕೆಗೆ ಸರಿ ಅಂದರೆ ಸರಿ ಎನ್ನಿ, ಇಲ್ಲ ಅಂದರೆ ಇಲ್ಲ ಬ್ರದರ್ ಇದು ಸರಿ ಇಲ್ಲ ಅಂತ ನೀವು ಹೇಳ್ಬೋದು, ಏನು ತೊಂದರೆ ಏನಿಲ್ಲ. 50% ಜನ ಒಪ್ತೀರಾ? 50% ಜನ, 50%, 100ರಲ್ಲಿ 50% ಜನ ಇನ್ನೂ ಲೂಕನು ಬರೆದ ಶುಭ ಸಂದೇಶ ಅಧ್ಯಾಯ 1-2ರಲ್ಲಿ ಇನ್ನೂ ಕುಳಿತಿದ್ದಾರೆ, ಅಲ್ಲೇ ಇದ್ದಾರೆ. ಅವರು ಹೊರಗಡೆ ಬರಲಿಕ್ಕೆ ಅವ್ರಿಗೆ ಮನಸ್ಸೇ ಇಲ್ಲ. ಅವ್ರಿಗೆ ಬರ್ತೀನಂದ್ರು ಬೋಧಕರು ಬಿಡೋದಿಲ್ಲ. ಬರ್ತೀನಂದ್ರು ಬೋಧಕರು ಏನು ಮಾಡಲ್ಲ,
ಬಿಡೋದಿಲ್ಲ, ಬಿಡ್ತಾ ಇಲ್ಲ ಬ್ರದರ್. ಬಿಡ್ತಾ ಇಲ್ಲ. ಬಿಡಲ್ಲ. Praise the Lord. ಅರ್ಥ ಆಗ್ತಿದ್ಯಾ? ಅರ್ಥ ಆಗ್ತಿದೆ ಬ್ರದರ್. ಆಗ್ತಾ ಇದೆ ಬ್ರದರ್. 50% ಜನರು ಇಲ್ಲೇ ನಾಶ ಆಗೋದ್ರು, ಇಲ್ಲೇ ನಾಶ ಆಗೋದ್ರು. ನಂತರ ನಂತರ ಇದು ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2 ಬನ್ನಿ. ಪಾಯಿಂಟ್ ನಂಬರ್ 2, ಈ ಲೋಕದಲ್ಲಿರುವಂತಹ 20% ಜನ, ಎಷ್ಟು? 20%. 20% ಜನ ಇವ್ರೇನ್ ಮಾಡ್ತಾರೆ ಅಂದ್ರೆ ಶುಭ ಸಂದೇಶ ಕೇಳ್ತಾರೆ. ಶುಭ ಸಂದೇಶ ಕೇಳ್ತಾರೆ, ಆದ್ರೆ ಸಿದ್ಧತೆ ಇಲ್ಲ, ನಿರ್ಲಕ್ಷ್ಯ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಾ ಇದೆಯಾ? ನಿರ್ಲಕ್ಷ್ಯ. ಕಾರಣ ಏನ್ ಗೊತ್ತಾ? ಈ ನಿರ್ಲಕ್ಷ್ಯ ಆಗ್ಲಿಕ್ಕೆ ಕಾರಣ ಏನ್ ಗೊತ್ತಾ? ಕಾರಣ ಬರ್ಕೊಳ್ಳಿ. ಕಾರಣ ಲೋಕದ ಸಂಪ್ರದಾಯಗಳು, ಲೋಕದ ಹಾಗೂ ವಿಗ್ರಹಗಳ ಮೇಲಿನ ನಂಬಿಕೆ. ಎಷ್ಟು ಪರ್ಸೆಂಟ್ ಜನ? 20% ಜನ ಶುಭ ಸಂದೇಶ ಕೇಳ್ತಾರೆ, ಆಲಿಸ್ತಾರೆ, ಧ್ಯಾನಿಸ್ತಾರೆ, ಎಲ್ಲ ಮಾಡ್ತಾರೆ, ಆದರೆ ಸಿದ್ಧತೆ ಇಲ್ಲ. ಕಾರಣ ಏನಂತ ಹೇಳಿದ್ರೆ ಲೋಕದ ಸಂಪ್ರದಾಯಗಳು ಅಥವಾ ಲೋಕದ ಆಚಾರಗಳು, ಲೋಕದ ವಿಚಾರಗಳು ಮತ್ತೆ ವಿಗ್ರಹಗಳ ಮೇಲೆ ಅವರಿಗೆ ನಂಬಿಕೆ ಜಾಸ್ತಿ. ಅದಕ್ಕೆ ಸಂತ ಪೌಲರು ಬರೀತಾರೆ ನೋಡಿ, ಸಂತ ಪೌಲರು, ಸಂತ ಪೇತ್ರರು ಬೋಧಿಸಿದ ಎಲ್ಲ ವಿಷಯಗಳನ್ನು ಇವರು ಗಮನದಲ್ಲಿಟ್ಕೊಂಡು, ಯಾರು ಮಾರ್ಕರು ಗಮನದಲ್ಲಿಟ್ಕೊಂಡು ಇವರು ಶುಭ ಸಂದೇಶವನ್ನು ಬರೀತಾರೆ. ಏನಂತ? ಎಲೆ ಕಪ್ಪಟ್ಟಿಗಳೇ, ನಾಟಕ ಆಡೋರೆ, ನಾಟಕ ಆಡ್ತಾ ಇದ್ದೀರಾ ನೀವು. ಕಪ್ಪಟ್ಟಿಗಳಂದ್ರೇನು? ನಾಟಕ. ಪ್ರೈಸ್ ದಿ ಲಾರ್ಡ್. ಅದೇ ಗ್ರೂಪಲ್ಲಿ ನಮಗೀಗ ಯಾರಿಗಾದ್ರೂ ಒಬ್ಬರಿಗೆ ನಾಟಕ ಆಡಬೇಡ್ರಿ, ಸುಮ್ಮನೆ ಇರ್ರಿ ಅಂತ ಹೇಳಿದ್ರೆ ನಾಳೆಯಿಂದ ಅವರು ಬರೋದೇ ಇಲ್ಲ. ಸಂತ ಮಾರ್ಕರು ಹೇಳ್ತಾರೆ, ಕಪ್ಪಟ್ಟಿಗಳೇ, ನನ್ನನ್ನು ಸೇರಿಸಿ ಹೇಳ್ತಾ ಇದ್ದಾರೆ. ಕಪ್ಪಟ್ಟಿಗಳಲ್ಲಿ ಲೋಕಕ್ಕೆ ಹೇಳ್ತಾ ಇದ್ದಾರೆ, ಇವತ್ತು ನನಗೂ ಹೇಳ್ತಾ ಇದ್ದಾರೆ, ನಿಮಗೂ ಹೇಳ್ತಾ ಇದ್ದಾರೆ. ನೋಡಿ, ಎಂಥ ಒಂದು ಭಯಂಕರವಾದ ಒಂದು ಪದವನ್ನು ಬಳಸ್ತಾ ಇದ್ದಾರೆ. ಸಂತ ಪೌಲರು ಬರೀತಾರೆ, ಸಂತ ಪೌಲರು ರೋಮನರಿಗೆ ಬರೆದ ಪತ್ರದಲ್ಲಿ ಬರೀತಾರೆ. ರೋಮನರಿಗೆ ಬರೆದ ಪತ್ರದಲ್ಲಿ ಏನಂತ ಬರೀತಾರೆ? 12ನೇ ಅಧ್ಯಾಯ 2ನೇ ವಾಕ್ಯ ಓದಿ. 12:2. ಇಹಲೋಕದ ಆಚಾರ ವಿಚಾರಗಳಿಗೆ ಮಾರು ಹೋಗಬೇಡಿ, ಬದಲಿಗೆ ಮಾನಸಾಂತರಗೊಂಡು ನೂತನ ಜೀವಿಗಳಾಗಿ ಬಾಳಿರಿ. ಆಗ ನೀವು ದೇವರ ಚಿತ್ತಾನುಸಾರ ಯಾವುದು ಉತ್ತಮವಾದದ್ದು, ಯಾವುದು ಉನ್ನತವಾದದ್ದು, ಯಾವುದು ಉತ್ಕೃಷ್ಟವಾದದ್ದು ಎಂಬುದನ್ನು ಅರಿತುಕೊಳ್ಳುವಿರಿ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ಸಂತ ಪೌಲರು ಬೋಧಿಸಿದ ಬೋಧನೆಗಳನ್ನ ಯಾರು ಕೇಳಿಸ್ಕೊಳ್ತಾ ಇದ್ರು? ಯಾರ ಜೊತೆಲಿದ್ರು? ಮಾರ್ಕರಿದ್ರಾ? ಮಾರ್ಕರು ಪೇತ್ರನ ಹಾಗೂ ಪೌಲರ ಬೋಧನೆಗಳನ್ನ ಕೇಳಿಸ್ಕೊಂಡು ಜೊತೆಲಿದ್ಕೊಂಡು ನಂತರ ಶುಭ ಸಂದೇಶ ಬರೆದದ್ದು. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಾ ಇದೆಯಾ ನಿಮ್ಗೆ? ಅರ್ಥ ಆಗ್ತಾ ಇದೆಯಾ? ರೋಮನರಿಗೆ ಬರೆದ ಪತ್ರದಲ್ಲಿ ನೋಡಿ ಎಷ್ಟು ಸುಂದರವಾಗಿ ಸಂತ ಪೌಲರು ಬರೆದರು. ಏನು? ಲೋಕದ ಆಚಾರ ವಿಚಾರಗಳಿಗೆ ಮಾರು ಹೋಗ್ಬೇಡಿ, ಬದಲಾಗಿ ನೂತನ ಸೃಷ್ಟಿಗಳಾಗಿ ಬಾಳಿರಿ, ಮಾನಸಾಂತರಗೊಳ್ರಿ, ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಅನ್ನೋದನ್ನ ನೀವೇನ್ ಮಾಡಿ, ಪರೀಕ್ಷೆ ಮಾಡಿ ನೋಡಿ, ನೀವೇ ನಿರ್ಧಾರ ಮಾಡ್ಕೊಳ್ಳಿ ಅಂತ ಹೇಳಿ
ಸಂತ ಪೌಲರು ನುಡಿತಾ ಇದ್ರು, ಬೋಧಿಸ್ತಾ ಇದ್ರು. ಅದನ್ನ ಯಾರು ನೋಡ್ತಾ ಇದ್ರು? ಮಾರ್ಕರು ನೋಡ್ತಾ ಇದ್ರು. ಹೌದು, ಇವರೇನು ಪಾಲಿಸ್ತಾರ, ಆಲಿಸ್ತಾರ, ಧ್ಯಾನಿಸ್ತಾರ, ಎಲ್ಲವನ್ನು ನೋಡ್ತಾ ಇದ್ರು. ಕೊನೆಗೆ ಅವರು ಕೊನೆಗೆ ಅವ್ರು ಬರೆದ್ರು, ಏನಂತ ಬರೆದ್ರು? ಕಪಟಿಗಳೇ. ನೇರವಾಗಿ ಹೇಳಿದ್ರು. ಯಾಕೆ ಹೇಳಿದ್ರು? ಇವರು ಬದಲಾಗ್ತಾ ಇರ್ಲಿಲ್ಲ, ಅವ್ರ ಜೊತೆಲಿ ಇದ್ರು. ಜನರು ಏನಾಗ್ತಾ ಇರ್ಲಿಲ್ಲ, ಲೋಕದ ವಿಚಾರಗಳಿಂದ, ಆಚಾರ ವಿಚಾರಗಳಿಂದ ಇವ್ರು ಏನಾಗ್ತಾ ಇರ್ಲಿಲ್ಲ, ಹೊರಗಡೆ ಬೇರ್ಪಡ್ತಾ ಇರ್ಲಿಲ್ಲ. ವಾಕ್ಯ ಕೇಳ್ತಾ ಇದ್ರು, ಸಂದೇಶ ಕೇಳ್ತಾ ಇದ್ರು, ಎಲ್ಲ ಮಾಡ್ತಾ ಇದ್ರು. ಆದರೆ ಸಿದ್ಧತೆ ಇಲ್ಲ, ನಿರ್ಲಕ್ಷ್ಯ. ವಿಗ್ರಹಗಳ ಮೇಲೆ ಇವರ ನಂಬಿಕೆ, ವಿಗ್ರಹಗಳ ಮೇಲೆ ಇವರ ನಂಬಿಕೆ. ಪ್ರೈಸ್ ದಿ ಲಾರ್ಡ್. ಮೂರನೇದು ಹಾಗೆ ನೋಡ್ತಾ ಬನ್ನಿ. ಲೋಕ, ಇಲ್ಲೂ ಕೂಡ 20% ಜನರು ಶುಭ ಸಂದೇಶ ಕೇಳ್ತಾರೆ, ಆಲಿಸ್ತಾರೆ, ಧ್ಯಾನಿಸ್ತಾರೆ. ಧ್ಯಾನಿಸ್ತಾರೆ. ಆದರೆ ಅವರನ್ನು ಪರಿಶೋಧಿಸಿದಾಗ, ಪರಿಶೋಧನೆಗೆ ಒಳಪಡಿಸಿದಾಗ ವಿಶ್ವಾಸದಲ್ಲಿ ಬಲಹೀನರು. ಪ್ರೈಸ್ ದಿ ಲಾರ್ಡ್. ದೇವರು ಪರಿಶೋಧಿಸದೆ ಯಾರನ್ನಾದರೂ ಆರಿಸ್ಕೊಳ್ತಾರ? ಪರಿಶೋಧಿಸ್ಬಿಟ್ಟೆ ಆರಿಸ್ಕೊಳ್ಳೋದು. ಇವರೇನು ಮಾಡ್ತಾರೆ? ಎಲ್ಲ ವಾಕ್ಯಗಳನ್ನು ಕೇಳ್ತಾರೆ. ಅಯ್ಯೋ, ಎಂತೆಂಥ ಬೋಧಕರು, ಎಷ್ಟು ಪ್ರಾರ್ಥನೆಗಳಲ್ಲಿರ್ತಾರೆ, ಎಷ್ಟು ಸಮಯ, ಒಂದು ಸ್ವಲ್ಪನೂ ಏನು ಮಾಡಲ್ಲ, ಇವರು ವ್ಯರ್ಥ ಮಾಡೋದಿಲ್ಲ. ಆದರೆ ಇವರನ್ನು ಪರಿಶೋಧನೆಗೆ ದೇವರೇನಾದರೂ ಒಳಪಡಿಸಿದ್ರೆ, ಪರವಾಗಿಲ್ಲಪ್ಪ, ನನ್ನ ಮಗಳು ಅಥವಾ ನನ್ನ ಮಗ ಪ್ರಾರ್ಥನೆಯಲ್ಲೇ ಇರ್ತಾನೆ ಯಾವಾಗಲೂ, ಸರಿ, ಒಂದು ಸಣ್ಣದಾದ ಒಂದು ಟೆಸ್ಟ್ ಕೊಡೋಣ. ಪ್ರಾರ್ಥನೆ ವಿಷಯದಲ್ಲಿರ್ಬೋದು, ಕುಟುಂಬದ ವಿಷಯದಲ್ಲಿರ್ಬೋದು, ವೈಯಕ್ತಿಕ ವಿಷಯದಲ್ಲಿರ್ಬೋದು, ಆರೋಗ್ಯದ ವಿಷಯದಲ್ಲಿರ್ಬೋದು, ಹಣದ ವಿಷಯದಲ್ಲಿರ್ಬೋದು, ಸ್ನೇಹಿತರ ವಿಷಯದಲ್ಲಿರ್ಬೋದು, ಒಂದು ಸಣ್ಣ ಪರೀಕ್ಷೆ ಕೊಟ್ಟು ನೋಡೋಣ ಅಂತ ಪರೀಕ್ಷೆ ಕೊಟ್ಟರೆ, ಒಂದೇ ಒಂದು ಪರೀಕ್ಷೆಯಲ್ಲಿ ಇವರೇನು ಮಾಡ್ತಾರೆ? ದೇವರೇ, ನಿನಗೆ ಕಣ್ಣಿಲ್ವಾ, ನಿನಗೆ ಕೈ ಇಲ್ವಾ, ನಿನಗೆ ಮೂಗಿಲ್ವಾ, ನಿನಗೆ ಬಾಯಿ ಇಲ್ವಾ, ನನ್ನನ್ನು ನೀನು ನೋಡ್ತಾ ಇಲ್ವಾ, ಯಾಕೆ ನನಗೆ ಈ ಥರ ಮಾಡ್ತಾ ಇದೀಯಾ, ಯಾಕೆ ಟಾರ್ಚರ್ ಮಾಡ್ತಾ ಇದೀಯಾ, ನಾನು ಅದು ಮಾಡಲಿಲ್ವಾ, ನಾನು ಇದು ಮಾಡಲಿಲ್ವಾ, ನಾನು ಉಪವಾಸ ಮಾಡಲಿಲ್ವಾ, ನಾನು ಊಟ ತೊಗೊಂಡೋಗಿ ಬಡವ್ರಿಗೆ ಕೊಡಲಿಲ್ವಾ, ಬಡವ್ರಿಗೆ ದಾನ ಮಾಡಲಿಲ್ವಾ, ಬಡವರಿಗೆ ಬಟ್ಟೆ ಕೊಡಲಿಲ್ವಾ, ಅದು ಕೊಡಲಿಲ್ವಾ, ಇದು ಅಲ್ವಾ? ಪ್ರೈಸ್ ದಿ ಲಾರ್ಡ್. ಕರೆಕ್ಟಾ? ವಿಶ್ವಾಸದಲ್ಲಿ ಬಲಹೀನರು. 20% ಜನ ಏನು ಮಾಡ್ತಾರೆ? ಶುಭ ಸಂದೇಶ ಕೇಳ್ತಾರೆ, ಆಲಿಸ್ತಾರೆ, ಧ್ಯಾನಿಸ್ತಾರೆ, ಆದರೆ ಸ್ಥಿರ ಚಿತ್ತ ಮನಸ್ಸು ಇಲ್ಲ. ಹಾಗಾಗಿ ಇವರು ಯಾವ ರೀತಿ ಅಂದರೆ, ವ್ಯಕ್ತಿಗಳು, ವಸ್ತುಗಳು, ಸಂತರುಗಳು, ಹಾಗೂ ವಿಗ್ರಹಗಳು, ಇದರ ಮೇಲೆ ಇವರಿಗೆ ಬಲವಾದ ಒಂದು ನಂಬಿಕೆ, ವಿಶ್ವಾಸ. ಪ್ರೈಸ್ ದಿ ಲಾರ್ಡ್. 20% ಜನ, ಯೋಚನೆ ಮಾಡಿ, 100%ಅಲ್ಲಿ 50% ಜನ ಇನ್ನು ಲೂಕನು ಬರೆದ ಶುಭ ಸಂದೇಶ ಅಲ್ಲಿಂದ ಹೊರಗಡೆ ಬಂದೇ ಇಲ್ಲ, ಇನ್ನೂ ಹೊರಗಡೆ ಬಂದಿಲ್ಲ.
ಬಂದಿಲ್ಲ. ಆದರೆ ಇವರೆಲ್ಲ ಬಂದಿದ್ದಾರೆ. ಇವರು ಯಾರು ಮೊದಲನೇ ಇದಾಗಿದ್ದಾರಲ್ಲ, ಇವ್ರು ಬಂದಿದ್ದಾರೆ. ಇನ್ನು 20% ಜನ. ಇವರು ಹೊರಗಡೆ ಬಂದಿದ್ದಾರೆ. ಲೂಕನ ಬರೆದ ಶುಭ ಸಂದೇಶ 1ನೇ ಮತ್ತೆ 2ನೇ ಅಧ್ಯಾಯದಿಂದ ಬಂದಿದ್ದಾರೆ. ಬಟ್ ಆದರೂ ಕೂಡ ಅಲ್ಲೇ ಲಿಂಕ್ ಇಟ್ಕೊಂಡಿದ್ದಾರೆ, ಅಲ್ಲೇ ಲಿಂಕು. ಆದರೆ ಇವರೇನಾಗಿಲ್ಲ, ಇವರು ಸಿದ್ಧತೆ ಆಗಿಲ್ಲ. ಪ್ರಭುವಿನ 2ನೇ ಬಗೆಗೆ ಬರುವಿಕೆಗೆ ಸಿದ್ಧತೆ ಆಗಿಲ್ಲ. ಇವರು ಇನ್ನೂ ಲೋಕದ ಆಚಾರ ವಿಚಾರಗಳಲ್ಲೇ ಇದ್ದಾರೆ. ಮಾರ್ಕ ಬರೆದರು, ಕಪಟಿಗಳೇ, ದೇವರ ಆಜ್ಞೆಯನ್ನು ನೀವು ಬದಿಗೊತ್ತಿ ಮಾನವ ಕಲ್ಪಿತ ಪ್ರಾರ್ಥನೆಗಳಲ್ಲೇ ನೀವು ಮಗ್ನರಾಗಿದ್ದೀರಿ. ಪರಲೋಕ ಯಾರದು? ದೇವರದು ಅಲ್ವಾ? ದೇವ್ರದಲ್ವಾ? ಅವ್ರ ಜಾಗಕ್ಕೆ ಹೋಗ್ಬೇಕಾದ್ರೆ ಅವ್ರು ಹೇಳ್ದಂಗೆ ಕೇಳ್ಬೇಕು ನಾವು. ಇಷ್ಟೇ. ಈಗ ನಾನು ವಿಮಲ ಸಿಸ್ಟರ್ ಮನೆಗೆ ಬರಬೇಕು ಅಂತ ಹೇಳಿದ್ರೆ, ಹೋಗ್ಬೇಕು ಅಂತ ಹೇಳಿದ್ರೆ ವಿಮಲ ಸಿಸ್ಟರ್ ಪರ್ಮಿಷನ್ ಇರಬೇಕು. ಮತ್ತು ಅಲ್ಲೋಗಿ ನಾನು ಉಳ್ಕೊಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಅವ್ರ ಮನೆಯಲ್ಲಿ ಯಾವ ರೀತಿ ಇದೆಯೋ ಸಂಪ್ರದಾಯಗಳು ಆ ರೀತಿ ನಾನು ನಡ್ಕೊಬೇಕು. ಬೆಳಗ್ಗೆ 5:30 ಎದ್ದೇಳಬೇಕು. 5:30 ಎದ್ದೇಳಬೇಕು. ಅಲ್ಲಿ ಫಸ್ಟ್ ಪ್ರೇಯರ್ ಇರುತ್ತೆ. 5:30 ಪ್ರಾರ್ಥನೆ ಇರುತ್ತೆ. ಅಂದರೆ ನಾನು 5:30 ಎದ್ದು ರೆಡಿಯಾಗಿ ಕುಳಿತುಕೊಳ್ಬೇಕಲ್ಲಿ. 7:00 ನಾಷ್ಟ, 7:00 ಟಿಫನ್ ರೆಡಿ ಅಂತ ಹೇಳಿದ್ರೆ 7:00 ನಾನು ರೆಡಿಯಾಗಿರಬೇಕು ಅಲ್ಲಿ ಟಿಫನ್ ತಿನ್ನಲಿಕ್ಕೆ. ಅದು ಬಿಟ್ಬಿಟ್ಟು ಅಯ್ಯೋ ನಿಮ್ಮಿಷ್ಟ ಪ್ರಕಾರ ನೀವಿರಿ, ನಮ್ಮಿಷ್ಟ ಪ್ರಕಾರ ನಾವಿರ್ತೀವಿ ಅಂತೇಳಿದ್ರೆ ನಾಷ್ಟನೂ ಸಿಗಲ್ಲ, ಊಟನೂ ಸಿಗಲ್ಲ, ಮುಖ್ಯವಾಗಿ ಉಳ್ಕೊಳ್ಳೋಕ್ಕೆ ಜಾಗನೇ ಸಿಗಲ್ಲ ಅಲ್ವಾ? ದೇವರ ರಾಜ್ಯಕ್ಕೆ ಹೋಗ್ಬೇಕಂದ್ರೆ ದೇವರು ಏನು ಹೇಳ್ತಾರೋ ಅದ್ರ ಪ್ರಕಾರ ಮಾತ್ರ ನಾವು ನಡ್ಕೊಳ್ಬೇಕು. ದೇವರ ಆಜ್ಞೆ ಏನು, ದೇವರ ಯೋಜನೆ ಏನು, ದೇವರ ಕಟ್ಟಳೆ ಏನು, ಅದನ್ನು ನಾವು ಮೊದಲು ಗೌರವಿಸ್ಬೇಕು. ಅದನ್ನು ನಾವು ತಿಳ್ಕೊಳ್ಬೇಕು. ಇಲ್ಲ ಈ ಬ್ರದರ್ ಹೇಳಿದ್ರು, ಇಲ್ಲ ಈ ಫಾದರ್ ಹೇಳಿದ್ರು. ಯಾರವರು? ಅವ್ರು ಹೇಳೋದೆಲ್ಲ ಇದೆಯಾ? ಬೈಬಲಲ್ಲಿ ಇದೆಯಾ? ಅದನ್ನು ನಾವೇನು ಮಾಡಬೇಕು? ಪರಿಶೋಧನೆ ಮಾಡಬೇಕು ಬ್ರದರ್. ಹೌದು. ಯಾಕೆ ಆ ಬ್ರದರು ಸೈತಾನನ ಕಡೆಯವನಾಗಿರಬಾರ್ದು? ಯಾಕೆ ಆ ಫಾದರ್ ಸೈತಾನನ ಕಡೆಯವರಾಗಿರಬಾರ್ದು? ಯಾಕಾಗಿರಬಾರ್ದು? ಅಲ್ವಾ? ಎಚ್ಚರಿಕೆ ಆಗಿರಬೇಕು. ಹಾಗಾಗಿ 3ನೇ ಭಾಗದವರು ಇವರೇನು ಶುಭ ಸಂದೇಶವನ್ನು ಕೇಳ್ತಾರೆ, ಆಲಿಸ್ತಾರೆ, ಧ್ಯಾನಿಸ್ತಾರೆ. ಆದರೆ ಪರಿಶೋಧನೆಗೊಳಪಡಿಸಿದಾಗ ವಿಶ್ವಾಸದಲ್ಲಿ ಅವರು ಬಲಹೀನರಾಗ್ತಾರೆ. ವ್ಯಕ್ತಿಗಳು, ವಸ್ತುಗಳು, ಸಂತರುಗಳು, ವಿಗ್ರಹಗಳ ಮೇಲೆ ಇವರ ಭರವಸೆ, ನಂಬಿಕೆ ಜಾಸ್ತಿ. ಶುಭ ಸಂದೇಶ ಕೇಳ್ತಾರೆ, ಕುತ್ಕೊಂಡು ಕೇಳ್ತಾರೆ, ತುಂಬ ದೊಡ್ಡ ಬ್ರದರ್ಗಳನ್ನ ಕೇಳ್ತಾರೆ, ಎಲ್ಲ ಮಾಡ್ತಾರೆ. ಮತ್ತೆ ಹೋಗಿ ಸಂತರ ಹತ್ರ ಹೋಗಿ ನಿಂತ್ಕೊಂಡು, ಅಪ್ಪ ನಾನು ಒಳ್ಳೇದು ಮಾಡಪ್ಪ, ನಾನು ಒಳ್ಳೇದು ಮಾಡಪ್ಪ. ಒಳ್ಳೇದು ಮಾಡೋದು ಯಾರು? ಒಳ್ಳೇದು ಮಾಡೋದು ಯಾರು? ದೇವರು ಅಲ್ವಾ? ಅಲ್ಲಿ 20% ಜನ ಔಟ್. ನಂತರ 4ನೇ ಪಾಯಿಂಟ್, ಬೇಗ ಬರ್ಕೊಳ್ಳಿ. 4ನೇ ಪಾಯಿಂಟ್, ಲೋಕದಲ್ಲಿ 5% ಅಷ್ಟೇ. 5% ಎಷ್ಟು? 5% ಜನ. ಇವರೇನು ಶುಭ ಸಂದೇಶ ಕೇಳ್ತಾರೆ, ಶುಭ ಸಂದೇಶ ಕೇಳ್ತಾರೆ. ಪ್ರೈಸ್ ದಿ ಲಾರ್ಡ್. ಶುಭ ಸಂದೇಶ ಕೇಳ್ತಾರೆ, ಆಲಿಸುತ್ತಾರೆ. ಶುಭ ಸಂದೇಶಕ್ಕೆ ಆಲಿಸ್ತಾರೆ, ಅದೇ ರೀತಿ ಧ್ಯಾನಿಸ್ತಾರೆ. ಶುಭ ಸಂದೇಶವನ್ನು ಧ್ಯಾನಿಸುತ್ತಾರೆ. ಪರಿಶೋಧನೆ ಬಂದಾಗ ಏನಾಯಿತು? ಪ್ರೈಸ್ ದಿ ಲಾರ್ಡ್. ಪರಿಶೋಧನೆ ಬಂದಾಗ ಇವರು ಸೋಲ್ತಾರೆ. ಪರಿಶೋಧನೆ ಬಂದಾಗ ಇವರು ಸೋಲ್ತಾರೆ. ಪ್ರೈಸ್ ದಿ ಲಾರ್ಡ್. ದೇವರ ರಾಜ್ಯಕ್ಕೆ ಹೋಗ್ಬೇಕಾದ್ರೆ 2 ಇರಬೇಕು ಮುಖ್ಯವಾಗಿ. ಯಾವ್ದ್ಯಾವುದು? ದೇವರ ರಾಜ್ಯಕ್ಕೆ ಹೋಗ್ಬೇಕಾದ್ರೆ
ಪರಿಶುದ್ಧತೆ ಅದು ನಿಜ. ಮತ್ತಾಯನ ಬರೆದ ಶುಭ ಸಂದೇಶ, ದೇವರ ಜೀವವುಳ್ಳ ವಾಕ್ಯಗಳು. ಅದಕ್ಕೇನು ಹೇಳ್ತಾರೆ? ದೀಪ ಹಾಗೂ ಎಣ್ಣೆ. ಎಣ್ಣೆ. ಅಮೇನ್ ಅಲ್ವಾ? ಹೌದಾ? ಹೌದು ಬ್ರದರ್. ಹೌದು ಬ್ರದರ್. ದೀಪ ಹಾಗೂ ಎಣ್ಣೆ ಎರಡು ಇದ್ರೆ ನೀವು ದೇವರ ರಾಜ್ಯವನ್ನ ಸೇರ್ಬೋದು. ಬರೇ ದೀಪ ಇದ್ದು ಎಣ್ಣೆ ಇಲ್ಲ ಅಂತ ಹೇಳಿದ್ರೆ ಸೇರ್ಲಿಕ್ಕೆ ಸಾಧ್ಯವಿಲ್ಲ. ಇವರು ದೀಪನ ನಂಬ್ತಾ ಇದ್ದಾರೆ, ದೀಪದ ಮೇಲೆ ನಂಬಿಕೆ ಜಾಸ್ತಿ ಇವರಿಗೆ, ಆದ್ರೆ ಎಣ್ಣೆ ಇಲ್ಲ. ಎಣ್ಣೆ ಇಲ್ಲ. ಅರ್ಥ ಆಯ್ತಾ? ಅರ್ಥ ಆಯ್ತಾ? ಪ್ರೈಸ್ ದಿ ಲಾರ್ಡ್. ಆಯ್ತು ಬ್ರದರ್. ದೀಪ ಇದೆ, ದೀಪನ ನಂಬ್ತಾರೆ ಇವರು, ಆದರೆ ಎಣ್ಣೆ ಇಲ್ಲ. ಇವರೆಲ್ಲ ನೋಡಿ, ಈ ಒಂದು 4 ಭಾಗದವ್ರನ್ನ ನೀವು ನೋಡಿದಾಗ ಎಲ್ಲ ನಮ್ಮ ಮಧ್ಯದಲ್ಲಿರೋವಂಥವ್ರೆ. ನಾವು ಪ್ರತಿ ಭಾನುವಾರ ಇವ್ರನ್ನ ನಾವು ನೋಡ್ತೀವಿ. ಇವರೇನು ಮಾಡ್ತಾರೆ? ದೇವಾಲಯಕ್ಕೆ ಬರ್ತಾರೆ. ಉದಾಹರಣೆ ಕೊಡ್ತೀನಿ ನೋಡಿ. ದೇವಾಲಯಕ್ಕೆ ಬರ್ತಾರೆ, ಬಹಳ ಭಯಭಕ್ತಿಯಿಂದ ಇರ್ತಾರೆ, ಮನೆಗೆ ಹೋಗ್ತಾರೆ, ಪ್ರಾರ್ಥನೆ ಮಾಡ್ತಾರೆ, ಎಲ್ಲ ಮಾಡ್ತಾರೆ, ಶುಭ ಸಂದೇಶ ಓದ್ತಾರೆ, ಎಲ್ಲ ಮಾಡ್ತಾರೆ. ಆದರೆ ಒಂದೇ ಒಂದು ವಾಕ್ಯ ಹೇಳಿ ನನಗೊಂದು ಪ್ರಾರ್ಥನೆ ಮಾಡಿ ಅಂತ ಹೇಳಿದ್ರೆ ಅವ್ರಿಗೆ ಪ್ರಾರ್ಥನೆ ಮಾಡೋಕ್ಕೆ ಬರೋದಿಲ್ಲ. ಲೋಕದ ಪ್ರಾರ್ಥನೆಯಲ್ಲೇ ಮತ್ತೆ ಇರ್ತಾರೆ. ಎಣ್ಣೆ ಇಲ್ಲ ಅವ್ರ ಹತ್ರ, ಎಣ್ಣೆ ಇಲ್ಲ. ಎಣ್ಣೆ ಇಲ್ಲದ ಕಾರಣ ದೀಪ ಉರಿಯೋದಿಲ್ಲ. ಉರಿಯುತ್ತಾ? ಉರಿಯಲ್ಲ ಅಲ್ವಾ? ಪ್ರೈಸ್ ದಿ ಲಾರ್ಡ್. ಹೌದು ಬ್ರದರ್. ಇದ್ದೀರಾ? ಎಲ್ಲರೂ ಇದ್ದೀರಾ? ಎಲ್ಲರೂ ಇದ್ದೀರಾ? ಬ್ರದರ್. ಶಾಂತಿ ಸಿಸ್ಟರ್ ಇದ್ದೀರಾ? ಮರಿಯಾ ಮೋನಿಕಾ? ಪ್ರೈಸ್ ದಿ ಲಾರ್ಡ್. ವೆರಿ ಗುಡ್. ಎಲ್ಲ ಕೇಳಿಸ್ಕೊಳ್ತಾ ಇದ್ದೀರಾ? ಕೇಳಿಸ್ಕೊಳ್ತಾ ಇದ್ದೀರಾ? ಬ್ರದರ್. ಎಸ್. 5% ಜನ ಏನ್ ಮಾಡ್ತಾರೆ? ಶುಭ ಸಂದೇಶ ಕೇಳ್ತಾರೆ, ಆಲಿಸ್ತಾರೆ, ಧ್ಯಾನಿಸ್ತಾರೆ. ಅವರಿಗೆ ಪರಿಶೋಧನೆಗಳು ಬಂದಾಗ ಅವರು ಸೋಲ್ತಾರೆ. ಕಾರಣ ಅವರು ಉರಿಲಿಕ್ಕೆ ಆಗಲ್ಲ. ದೀಪ ಇದೆ, ಆದರೆ ಎಣ್ಣೆ ಇಲ್ಲ. ಅದಕ್ಕೆ ಹೇಳೋದು ಮತ್ತಾಯನ ಬರೆದ ಶುಭ ಸಂದೇಶದಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ. ಮತ್ತಾಯನ ಬರೆದ ಶುಭ ಸಂದೇಶ 25ನೇ ಅಧ್ಯಾಯ ವಾಕ್ಯ 1ರಿಂದ 13 ತನಕ ನೀವು ಓದಿದ್ರೆ ಅಲ್ಲಿ 5 ಮಂದಿ ಕನ್ಯೆಯರ ಬಗ್ಗೆ ತಿಳಿಸ್ಕೊಡ್ತಾರೆ. ಮತ್ತಾಯ 25ನೇ ಅಧ್ಯಾಯ ವಾಕ್ಯ 1ರಿಂದ 13. ಪ್ರೈಸ್ ದಿ ಲಾರ್ಡ್. 1ರಿಂದ 13. ಇನ್ನೊಬ್ಬರಿದ್ದಾರೆ. 5ನವರು ಲೋಕದಲ್ಲಿರುವ 5% ಜನ ಇವರೇನು ಮಾಡ್ತಾರೆ? ಶುಭ ಸಂದೇಶ ಆಲಿಸುತ್ತಾರೆ, ಧ್ಯಾನಿಸುತ್ತಾರೆ. ಪರಿಶೋಧನೆಗಳು ಬಂದಾಗ ಗೆಲ್ಲುತ್ತಾರೆ ಅಥವಾ ಜಯಿಸ್ತಾರೆ ಅಥವಾ ಗೆಲ್ತಾರೆ ಅಂತ ಹಾಕೋಣ. ಗೆಲ್ಲುತ್ತಾರೆ. ವಿಶ್ವಾಸದಲ್ಲಿ ಬಹಳ ಶಕ್ತಿಶಾಲಿಗಳು. ಕಾರಣ ಏನು ಗೊತ್ತಾ? ಕಾರಣ ಇಷ್ಟೇ. ದೀಪನೂ ಇದೆ, ಪ್ಲಸ್ ಅತ್ಯಧಿಕ ಎಣ್ಣೆ ಇದೆ. ಎಣ್ಣೆನೂ ಇದೆ. ಪ್ರೈಸ್ ದಿ ಲಾರ್ಡ್. ದೀಪನೂ ಇದೆ, ಎಣ್ಣೆನೂ ಇದೆ. ಎಣ್ಣೆ ಅಧಿಕ ಇದ್ದಷ್ಟು ದೀಪ ಚೆನ್ನಾಗಿ ಹೆಚ್ಚು ಉರಿಯುತ್ತೆ ಅಲ್ವಾ? ಹೆಚ್ಚು ಉರಿಯುತ್ತೆ. ಆರಿ ಹೋಗದೆ ಉರಿಯುತ್ತೆ. ಆಮೇನ್. ಆರಿ ಹೋಗದೆ ಉರಿಯುವ ಆ ದೀಪದ ಮೇಲೆ ಕ್ರಿಮಿ ಕೀಟಗಳು ಅದೆಲ್ಲ ಬರುತ್ತಾ? ಪ್ರೈಸ್ ದಿ ಲಾರ್ಡ್. ಸಣ್ಣ ಹುಳಗಳು ಹುಳ ಒಪ್ಪಟ್ಟಗಳು ಮೇಲೆ ಬರ್ತಾವ.
ಬರ್ತವ? ಬರ್ತದೆ ಬರ್ತದೆ. ಪ್ರೈಸ್ ದಿ ಲಾರ್ಡ್. ಬರ್ತವ? ಬರಲ್ಲ. ಕಾರಣ ಬಂದ್ರೆ ಸಾಯ್ತೀನಿ ಅಂತ ಅದಕ್ಕೂ ಗೊತ್ತಿದೆ. ಉರಿಯುವ ದೀಪದ ಮೇಲೆ ಹುಳಗಳು ಬರ್ತಾವ? ಒಂದು ದೀಪ ಉರಿತಾ ಇದೆ, ಬರ್ತವೆ ಬ್ರದರ್. ಹಿಂಗ್ ಉರಿತಾ ಇದೆ, ಹಿಂಗ್ ಉರಿತಾ ಇದೆ ಅಂತ ತಿಳ್ಕೊಳ್ಳೋಣ. ಈಗ ಉರಿತಾ ಇದೆ, ಇಲ್ಲಿ ಉರಿತಾ ಇದೆ. ಇದು ಉರಿಬೇಕಾದ್ರೆ ಇಲ್ಲಿ ಬರುತ್ತಾ? ಇಲ್ಲಿ ಬಂದು ನಿಂತ್ಕೊಳ್ಳುತ್ತಾ? ಬಂದು ನಿಲ್ಲುತ್ತೆ. ಬರ್ತವೆ ಆದ್ರೆ ಒಳಗಡೆ ಬರಲ್ಲ ಬ್ರದರ್, ಬೆಂಕಿ ಒಳಗೆ ಬರಲ್ಲ. ನಾನು ಅದೇ ಕೇಳ್ತಾ ಇರೋದು. ಇಲ್ಲಿ ಉರಿತಾ ಇದೆ, ಉರಿಬೇಕಾದ್ರೆ ಇದ್ರ ಮೇಲೆ ಬಂದು ನಿಂತ್ಕೊಳ್ಳುತ್ತಾ? ಇಲ್ಲ ಬ್ರದರ್, ಇಲ್ಲ ಬ್ರದರ್. ಮೇಲೆ ಬಂದು ನಿಂತ್ಕೊಳ್ಳಲ್ಲ. ಪಕ್ಕ ಸುತ್ತಲೂ ಇರುತ್ತೆ ಅಲ್ವಾ? ಸುತ್ತಲೂ ಇರುತ್ತೆ, ಸ್ವಲ್ಪ ಶಾಖ ತಕ್ಷಣ ಬಿದ್ದೋಗ್ಬಿಡುತ್ತೆ ಕೆಳಗಡೆ. ಎಲ್ಲ ಸಾಯುತ್ತೆ ಅಲ್ವಾ? ಹೌದು. ಯೋಬನಿಗೆ ಏನು ಸುತ್ತಲೂ ಇರ್ಲಿಲ್ವಾ? ದೀಪದ ಮೇಲೆ ಇರಲ್ಲ. ಯೋಬನಿಗೆ ಸುತ್ತಲೂ ಇರ್ಲಿಲ್ವಾ? ಮಕ್ಕಳು ಸತ್ತೋದ್ರು, ಇತ್ತು ಬ್ರದರ್. ದನಕರು ಕುರಿಗಳೆಲ್ಲ ಸತ್ತೋಯ್ತು, ಆಸ್ತಿ ನಾಶ ಆಯ್ತು ಒಂದೇ ದಿನದಲ್ಲಿ ಅಲ್ವಾ? ಸುತ್ತಲೂ ಇತ್ತು, ಯೋಬನ ಸುತ್ತಲೂ ಇತ್ತು. ಆದ್ರೆ ಯೋಬನಲ್ಲಿ ಎಣ್ಣೆ ಜಾಸ್ತಿ ಇದ್ದ ಕಾರಣ ಯೋಬ ಉರಿಯುತ್ತಿದ್ದ ಕಾರಣ ಮೇಲೆ ಬರಲಿಲ್ಲ. ಅಧಿಕವಾದ ಎಣ್ಣೆ ನಮ್ಮಲ್ಲಿದ್ದಾಗ ನಮ್ಮಲ್ಲಿರುವಂತಹ ದೀಪ ಎಂಬ ಯೇಸು ಸ್ವಾಮಿ ಅತಿ ಹೆಚ್ಚು ಉರಿತಾರೆ. ಉರಿಬೇಕಾದ್ರೆ ಏನೇ ಲೋಕದ ಯಾವುದೇ ಶೋಧನೆಗಳು ಬಂದಾಗ ಆ ಶೋಧನೆಗಳನ್ನು ನಾವು ಗೆಲ್ತೀವಿ. ಶೋಧನೆಗಳು ಬರಲ್ಲ ಅಂತಲ್ಲ, ಆಗಲೇ ಶೋಧನೆಗಳು ಜಾಸ್ತಿ ಬರೋದು. ಒಂದು ಕಡೆ ದೀಪ ಇಟ್ಟು ನೋಡಿ, ಹುಳಗಳು ಎಷ್ಟು ಬರ್ತಾವಂತೆ ಬಿಟ್ಟು ಅಲ್ವಾ? ಬರುತ್ತೆ ಬ್ರದರ್. ತುಂಬಾ ಬರುತ್ತೆ. ಬರುತ್ತಾ? ಹೌದು, ಬರುತ್ತೆ ಬ್ರದರ್. ತುಂಬ ಬರುತ್ತೆ. ಅದೇ ಥರನೇ ನೀವು ಯೇಸು ಸ್ವಾಮಿ ಜೊತೆಲಿ ಇರಲಿಕ್ಕೆ ಪ್ರಯತ್ನ ಪಡಿ, ಪರಿಶೋಧನೆಗಳು ನೋಡಿ ಹೆಂಗೆ ಬರುತ್ತೆ ಅಂತ ಹೇಳ್ಬಿಟ್ಟು. ಹುಡುಕೊಂಡು ಬರುತ್ತೆ. ಒಂದು ಕುಟುಂಬದಲ್ಲಿ ಗಂಡ ಸುಮ್ಮನೆ ಇದ್ರು ಹೆಂಡತಿ ಬಿಡಲ್ಲ, ಹೆಂಡತಿ ಕೆಣಕ್ತಾ ಇರ್ತಾಳೆ, ಕೋಪ ಬರೆಸ್ತಾಳೆ. ಮಗ ಒಂದು ಬಿಟ್ಟರೆ ಮಗಂದು ಎದೊಳಬಾರ್ದು, ಆ ಥರ ಕೊಡಬೇಕು, ಆ ಮಟ್ಟಿಗೆ ಕೋಪ ಬರೆಸ್ತಾಳೆ. ಅದೇ ಥರ ಗಂಡನೂ ಅದೇ ಥರನೇ. ಹೆಂಡತಿ ಸುಮ್ಮನೆ ಇದ್ರೆ ಹೆಂಡತಿ ರಾತ್ರಿ ಮಲಗಿರ್ಬೇಕಾದ್ರೆ ಏನೋ ಮಾಡ್ಬೇಕು, ಆ ಮಟ್ಟಿಗೆ. ಅರ್ಥ ಆಗ್ತಾ ಇದೆಯಾ? ಗಂಡ ಹೆಂಡತಿ ಚೆನ್ನಾಗಿರ್ತಾರೆ, ಗಂಡ ಹೆಂಡತಿ ಪ್ರಾರ್ಥನೆಯಲ್ಲೇ ಇರ್ತಾರೆ. ಆದರೆ ಮಕ್ಕಳು ಕೊಡೋ ಟಾರ್ಚರ್ಗೆ ಅಪ್ಪ ಅಯ್ಯೋ, ಕೆಲವು ಟೈಮಲ್ಲಿ ಹೊಡೆದು ಸಾಯಿಸಾಕ್ಬಿಡ್ತೀನಿ, ಬೇಡ ಹೊಡೆದು ಸಾಯಿಸಾಕ್ಬಿಡ್ತೀನಿ. ನೀನು ಹುಟ್ಟದೆ ಹೋದರೆ ಎಷ್ಟೋ ಚೆನ್ನಾಗಿರ್ತಾ ಇತ್ತು ಪೀಡೆ, ನೀನು ಹುಟ್ಟದೆ ಹೋದರೆ ಎಷ್ಟೋ ಚೆನ್ನಾಗಿರ್ತಾ ಇತ್ತು. ಎಲ್ಲ ಮಾತುಗಳು ಬರುತ್ತೆ, ಬರಲ್ವಾ? ಬರುತ್ತೆ. ಅಧಿಕವಾದ ಎಣ್ಣೆ ನೀವು ಶೇಖರಣೆ ಮಾಡ್ತಾ 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 ಲೋಕದ ಎಲ್ಲ ಕ್ರಿಮಿಕೀಟಗಳು ನಿಮ್ಮನ್ನು ಆವರಿಸ್ಕೊಂಡು ಸುತ್ತಾ ಇರುತ್ತೆ. ಸಮಯ ಸಿಕ್ಕರೆ ಸಾಕು ಒಳಗಡೆ ಹೋಗೋಣ ಅಂತ ಕಾಯ್ತಾ ಇರುತ್ತೆ. ಆದರೆ ಆ ದೀಪ ಉರಿಯುವ ಬೆಂಕಿಗೆ, ಆ ಉರಿಯುವ ಶಾಖಕ್ಕೆ ಎಷ್ಟೋ ಸತ್ತೋಗ್ತವೆ. ಆಗಲೇ ಹತ್ರ ಬರ್ತಾ ಇದ್ದಂಗೆ ಚಟ್ಪಟ್ 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 ಅಂತ ಓಡೋದು ಹಂಗೆ ಸತ್ತೋಗುತ್ತೆ. ಅದೇ ರೀತಿಯೇ ನಮ್ಮ ಜೀವನವೂ ಕೂಡ. ಎಣ್ಣೆ ಅಂತ ಹೇಳಿದ್ರೆ ದೇವರ ಜೀವವುಳ್ಳ ವಾಕ್ಯ. ಎಷ್ಟು ನಾವು ಶೇಖರಣೆ ಮಾಡಿರ್ತೀವೋ ಅಷ್ಟು ನಾವು ಬಲವಾಗಿ ಉರಿತೀವಿ. ಎಷ್ಟೋ ಪರಿಶೋಧನೆಗಳು ನಮ್ಮನ್ನು ಇವತ್ತಿಗೂ ಆಕ್ರಮಣಕ್ಕೆ ಮಾಡಲಿಕ್ಕೆ ಕಾಯ್ತಾ ಇದೆ. ಆದರೆ ಯೇಸು ಎಂಬ ಆ ದೀಪ ಬಲವಾಗಿ ಉರಿತಿರುವ ಕಾರಣ ಯಾವುದು ನಮ್ಮನ್ನು ಮುಟ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆಮೆನ್. ಅರ್ಥ ಆಯ್ತಾ? ಅರ್ಥ ಆಯ್ತಾ? ಈ 5% ಜನರು ಮಾತ್ರ ಪ್ರಭುವಿಗಾಗಿ ಕಾದುಕೊಳ್ತಿರ್ತಾರೆ. ಪ್ರಭುವಿಗೆ ಕಾದು ಕುಳಿತಿರುವವರು ಇವರೇ.
ಪ್ರಭುವಿಗಾಗಿ ಕಾದು ಕುಳಿತವರು ಈ 5% ಜನರು ಮಾತ್ರ. ಇನ್ನು 95% ಜನರು ಏನಾದ್ರು ಲೋಕದಲ್ಲೇ ಮಗ್ನರಾಗಿದ್ರು. ಈಗ ದೇವರಿಗೆ ಕೋಪ ಬರುತ್ತಾ ಬರಲ್ಲ? ಬರುತ್ತೆ ಬ್ರದರ್. ಲೂಕನ ಬರೆದ ಶುಭ ಸಂದೇಶ 1ನೇ ಅಧ್ಯಾಯ 2ನೇ ಅಧ್ಯಾಯದಲ್ಲಿ ಪ್ರಭುವಿನ ಜನನ ಅದು ಸಂಕೇತ ಕೊಟ್ಟಾಯಿತು, ಅವ್ರು ಬಂದಿದ್ದಾಯಿತು. ಪರಲೋಕದ ರಹಸ್ಯಗಳನ್ನು ಇಡೀ ಲೋಕದ ಜನರಿಗೆ ಸಾರಿದ್ದು ಆಯಿತು. ಶಿಲ್ಬೆ ಯಾತನೆ ಪಟ್ಟಿದ್ದು ಆಯಿತು, ಶಿಲ್ಬೆ ಮೇಲೆ ಮರಣ ಹೊಂದಿದ್ದು ಆಯಿತು, ಅದನ್ನು ತಗೊಂಡೋಗಿ ಭೂಸಮಾಧಿ ಮಾಡಿದ್ದು ಆಯಿತು. 3 ದಿನಗಳಾದಮೇಲೆ ಅವರು ಪುನರುತ್ಥಾನರಾಗಿದ್ದು ಆಯಿತು, ಶಿಷ್ಯರಿಗೆ ಕಾಣಿಸ್ಕೊಂಡಿದ್ದು ಆಯಿತು. ಪ್ರೈಸ್ ದಿ ಲಾರ್ಡ್. ಮ್ಯೂಟ್ ಮಾಡ್ಕೊಳ್ಳಿ ಯಾರದು. ಪ್ರೈಸ್ ದಿ ಲಾರ್ಡ್. ಅವ್ರ ಪುನರುತ್ಥಾನ ಆಗಿದ್ದು ಆಯಿತು, ಸ್ವರ್ಗಾರೋಹಣ ಆಗಿದ್ದು ಆಯಿತು. ಇನ್ನೂ ಅಲ್ಲಿ 2ನೇ ಅಧ್ಯಾಯದಲ್ಲೇ ಕುಳಿತಿದ್ರೆ ಕೋಪ ಬರುತ್ತಾ ಬರಲ್ಲ? ಕೋಪ ಬರುತ್ತೆ ಬ್ರದರ್. ಕೋಪ ಬರುತ್ತೆ. ಪ್ರೈಸ್ ದಿ ಲಾರ್ಡ್. ಅದಕ್ಕೆ ಹೇಳೋದು ದೀಪ ಮತ ಏನು ಬರೆದ ಶುಭ ಸಂದೇಶ ಎಲ್ಲ ವಿಷಯಗಳನ್ನು ಪ್ರಭು ಯೇಸು ಕ್ರಿಸ್ತರು ಸಾಮತಿಗಳ ರೂಪದಲ್ಲಿ ಜನರಿಗೆ ಬೋಧಿಸಿ ನಂತರ ಅವ್ರು ಹೇಳ್ತಾರೆ, ಕಿವಿಯುಳ್ಳವನು ಕೇಳಿಸಿಕೊಳ್ಳಲಿ. ಮಾರ್ಕರು ಬರೀತಾರೆ, ಎಲೆ ಕಪಟಿಗಳೇ, ನೀವು ಬರಿಯ ಮಾತಿನ ಮನ್ನಣೆಯುತ್ತಾ ಹೃದಯವನ್ನು ದೂರವಿರಿಸುತ್ತಾ ನರಕಲ್ಪಿತ ಕಟ್ಟಳೆಗಳನ್ನೇ ದೇವವಾಕ್ಯವೆಂದು ಉಪದೇಶಿಸುತ್ತಾ ಈ ಜನರನಿಗೆ ಮಾಡುವ ಆರಾಧನೆ ವ್ಯರ್ಥ. ಯಾಕೆ ಈ ಒಂದು ಸಂದೇಶ ಅವ್ರು ಬರಲಿಕ್ಕೆ ಕಾರಣ ಏನಂತ ಹೇಳಿದ್ರೆ, ಪೇತ್ರನ ಜೊತೆಯಲ್ಲಿ ಅವರು ದೇವರ ಸಂದೇಶವನ್ನು ಸಾರಿದ್ರು, ಪೌಲರ ಜೊತೆಯಲ್ಲೂ ಕೂಡ ದೇವರ ಸಂದೇಶ ಸಾರಿದ್ರು. ಅಲ್ಲಿದ್ದಂಥ ಜನರು ಅಂಗೀಕಾರ ಮಾಡಿಕೊಳ್ಳಿಲ್ಲ, ಸ್ವೀಕಾರ ಮಾಡಿಕೊಳ್ಳಿಲ್ಲ. ಹಾಗಾಗಿ ಆ ಒಂದು ಶುಭ ಸಂದೇಶ ಬರಿಬೇಕಾದ್ರೆ ಇವರು ಬಹಳ ಕಠಿಣವಾದ ಪದವನ್ನು ಬಳಸಿದ್ರು. ಏನು? ಕಪಟಿಗಳೇ, ನಿಮ್ಮ ವಿಷಯದಲ್ಲಿ ನೋಡಿ, ಯೆಶಾಯ ಪ್ರವಾದಿ ಬರೆದಿರೋದು ಸಂತ ಮಾರ್ಕರಿಗೆ ಹೇಗೆ ಗೊತ್ತಾಯಿತು? ಪವಿತ್ರಾತ್ಮರು ಏನು ಮಾಡಿದ್ರು? ಎಚ್ಚರಿಸಿದ್ರು. ಇವತ್ತು ನಮಗೂ ಕೂಡ ಪವಿತ್ರಾತ್ಮರು ಏನು ಮಾಡ್ತಾ ಇದ್ದಾರೆ? ಎಚ್ಚರಿಸ್ತಾ ಇದ್ದಾರೆ. ಇನ್ನೂ ಕೂಡ ನಾವು ಲೂಕನ ಬರೆದ ಶುಭ ಸಂದೇಶ 1ನೇ ಅಧ್ಯಾಯ ಹಾಗೂ 2ನೇ ಅಧ್ಯಾಯದಲ್ಲಿ ಕುಳಿತುಕೊಂಡಿದ್ರೆ ಪ್ರಕಟಣೆ ಗ್ರಂಥ, ಪ್ರವಾದನೆಗಳಿಂದ ತುಂಬಿದಂಥ ಪ್ರಕಟಣೆ ಗ್ರಂಥಕ್ಕೆ ನಾವು ಸಿದ್ಧತೆ ಆಗೋದು ಯಾವಾಗ? ಈ 5% ಜನರು ಬಿಟ್ಟರೆ ಇನ್ನು ಉಳಿದೆಲ್ಲವರು ಅವಿವೇಕಿಗಳು. ಮತ್ತಾಯ 25 ಇದೆ ಅಲ್ವಾ? ವಿವೇಕಿಗಳು, ಅವಿವೇಕಿಗಳು. ಇದೆ ಬ್ರದರ್. ಅವಿವೇಕಿಗಳು. ಪ್ರೈಸ್ ದಿ ಲಾರ್ಡ್. ಇವರಿಗೆ ನೀವು ಏನೇ ಹೇಳಿದ್ರು ಅವ್ರು ಕೇಳಲ್ಲ. ಕಾರಣ ಏನಂತಂದರೆ, ಅವ್ರು ಆಲ್ರೆಡಿ ಇಲ್ಲಿ ಪಾಯಿಂಟ್ಸ್ಗಳು ಬರೆದಿದ್ದೀವಿ. ವ್ಯಕ್ತಿಗಳು, ವಸ್ತುಗಳು, ಸಂತರುಗಳು, ವಿಗ್ರಹಗಳು, ಇದ್ರ ಮೇಲೆ ಲೋಕದ ಸಂಪ್ರದಾಯಗಳು, ಇದ್ರ ಮೇಲೆ ಹಾಗೂ ಮಾತೆ ಮರಿಯಮ್ಮನವರು, ಇವರ ಮೇಲೆ ಇವರಿಗೆ ಗಮನನೇ ಹೊರತು ಪ್ರಭುವಿನ ಎರಡನೇ ಬರುವಿಕೆಗೆ ಇವರು ಇನ್ನೂ ಗಮನನೇ ಕೊಟ್ಟಿಲ್ಲ. ಹೆಂಗಪ್ಪ ರೆಡಿ ಆಗೋದು? ಪ್ರಭುವಿನ ಎರಡನೇ ಬರುವಿಕೆಗೆ ಹೆಂಗೆ ನಾವು ರೆಡಿ ಆಗಬೇಕು ಅದು ಕೂಡ ಇವ್ರಿಗೆ ಗೊತ್ತಿಲ್ಲ. ಅದನ್ನು ಮುಂಚಿತವಾಗಿಯೇ ಪ್ರಭು ಯೇಸು ಕ್ರಿಸ್ತರು ಮತ್ತಾಯನ ಬರೆದ ಶುಭ ಸಂದೇಶ 25ನೇ ಅಧ್ಯಾಯ ವಾಕ್ಯ 1-13 ಸ್ಪಷ್ಟವಾಗಿ ತಿಳಿಸಿದಾಯಿತು. ಅವರು ಹೋಗಿದ್ದು ಆಯಿತು, ಸ್ವರ್ಗಾರೋಹಣ ಆಗಿದ್ದು ಆಯಿತು, ಮತ್ತೆ ಬರ್ತಾರೆ. ಬಂದಾಗ ದೇವರೇ ನನಗೆ ಯಾರೂ ಹೇಳ್ಕೊಟ್ಟಿಲ್ಲ, ನನಗೆ ಯಾರೂ ತಿಳಿಸಿಲ್ಲ ಅಂದರೆ ಯೇಸು ಸ್ವಾಮಿ ಹೇಳ್ತಾರೆ, ಮತ್ತಾಯನ ಬರೆದ ಶುಭ ಸಂದೇಶ 25ನೇ ಅಧ್ಯಾಯ ವಾಕ್ಯ 1-13 ತನಕ ಓದು ಅಂತ ಹೇಳ್ತಾರೆ. ಅಲ್ಲಿ ವಿವೇಕಿಗಳು ಅವಿವೇಕಿಗಳು ಎಂಬ 2 ಪದಗಳನ್ನು ಬಳಸಿದ್ದಾರೆ. ವಿವೇಕಿಗಳು ಎಲ್ಲ ದೀಪ ಹಾಗೂ ಎಣ್ಣೆಯನ್ನು ಇಟ್ಕೊಂಡು ಕಾದು ಕುಳಿತು ಮದುಮಗನ ಜೊತೆಯಲ್ಲಿ ಹೊರಡ್ತಾರೆ. ಅವಿವೇಕಿಗಳೇನು ಮಾಡ್ತಾರೆ? ಮದುಮಗನ ದೀಪ ಇದೆ, ಎಣ್ಣೆ ಇಲ್ಲ. ಹಾಗಾಗಿ ಅವರು ಎಣ್ಣೆ ಇಲ್ಲ, ಅವರಿಗೆ ಬಾಗಲು ತೆರೆಯೋದಿಲ್ಲ, ಒಳಗಡೆ ಬಿಡಲ್ಲ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಯ್ತಾ? ಇವತ್ತು ಕ್ಲಾಸ್ ಅರ್ಥ ಆಯ್ತಾ? ಇವತ್ತು ಕ್ಲಾಸ್ ಅರ್ಥ ಆಯ್ತಾ? 100% ಅಲ್ಲಿ 50ಗೆ 50% ಇನ್ನೂ ಕೂಡ ಅವಿವೇಕತನದಲ್ಲೇ ಇದ್ದಾರೆ. ಅವಿವೇಕತನದಲ್ಲೇ ಹೇಗಿರ್ಬೋದು ಯೋಚನೆ ಮಾಡಿ.
ಇನ್ನು ಲೂಕನ ಬರೆದ ಶುಭ ಸಂದೇಶ 1ನೇ ಅಧ್ಯಾಯ 2ನೇ ಅಧ್ಯಾಯದಲ್ಲಿ ಇದ್ದಾರೆ. ಇನ್ನು ಪ್ರಕಟಣೆಗೆ ಅವರು ಬರ್ತಾನೆ ಇಲ್ಲ. ಪ್ರೈಸ್ ದಿ ಲಾರ್ಡ್. ಬಹಳ ಎಚ್ಚರಿಕೆಯಾಗಿರೋಣ. ನಿಮ್ಮ ಕುಟುಂಬದಲ್ಲಿರೋ ಮಕ್ಕಳಿಗೆ, ಲೋಕದಲ್ಲಿರೋ ನಿಮ್ಮ ಸ್ನೇಹಿತರಿಗೆ, ಬಂಧು ಬಳಗದವರಿಗೆ ಎಲ್ಲರಿಗೂ ಎಚ್ಚರಿಕೆ ಸಂದೇಶವನ್ನು ಕೊಡ್ತಾ ಇರಿ. ಪ್ರಭುವಿನ ಬರುವಿಕೆ ಬಹಳ ಬಹಳ ಸನ್ನಿಹಿತವಾಗಿದೆ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಯ್ತಾ? ಬ್ರದರ್ ಅರ್ಥ ಆಯ್ತಾ? ಅರ್ಥ ಆಯ್ತು ಬ್ರದರ್. ಓಕೆ, ಕ್ಲಾಸ್ ಮುಗಿಸೋಣವಾ? ಓಕೆ, ನಾವು ಕ್ಲಾಸ್ ಮುಗಿಸೋಣ.